ಸೊ ಫ್ರೆಂಡ್ಸ್, ನೀವೇನು ನೋಡ್ತಾ ಇದ್ದೀರಲ್ಲ, ಇದು ನಮ್ಮದು ಮೋಟರ್ ಸ್ಟಾರ್ಟರ್ ಕಿಟ್ ಅಂತ. ಸೊ ಅಂದರೆ ಇದರೊಳಗಡೆ DOL ಸ್ಟಾರ್ಟರ್ ಸಹ ಮಾಡಿದ್ದೀವಿ, RDOL ಸ್ಟಾರ್ಟರ್ ಸಹ ಮಾಡಿದ್ದೀವಿ, ಮತ್ತು ಸ್ಟಾರ್ಟರ್ ಸಹ ಮಾಡಿದ್ದೀವಿ, ಮತ್ತು ಇದರಲ್ಲಿ ಸಹ ಒಂದು ಡ್ರೈವ್ ಇದೆ. ಸೊ ಬನ್ನಿ ಫಸ್ಟು ಈ ಕಿಟ್ಟಲ್ಲಿ ಏನೇನಿದೆ ಅಂತ ನಾವು ನೋಡೋಣ, ಓಕೆನಾ. ಸೊ ಫಸ್ಟು ಬಂದುಬಿಟ್ಟು ನಮಗೆ ಇಲ್ಲಿ ನೀವಿದೇನು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಡ್ರೈವು, ಅಂದರೆ VFD ಅಂತ ಕರಿತೀವಿ, ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್. ಇದನ್ನು ಏನಕ್ಕೆ ಇಲ್ಲಿ ಯೂಸ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಆಫೀಸಲ್ಲಿ 3 ಫೇಸ್ ಸಪ್ಲೈ ಇಲ್ಲ, ಓಕೆನಾ. ಸೊ ಇದೇನು ಮಾಡ್ತಾಯಿದ್ದೀವಿ ನಾವಿಲ್ಲಿ ನೋಡ್ಬೋದು, ಇಲ್ಲಿ ಲೈನು ನ್ಯೂಟ್ರಲ್ ಕಾಣಿಸ್ತಾ ಇದೆಯಾ. ಸೊ ಲೈನು ನ್ಯೂಟ್ರಲ್ ಕಾಣಿಸ್ತಾ ಇದೆಯಾ. ಸೊ ಇದಕ್ಕೆ ಸಿಂಗಲ್ ಫೇಸ್ ಕೊಡ್ತಾ ಇದ್ದೀವಿ. ಇಲ್ಲಿ ನೋಡಿ ನಿಮಗೆ RYB ಅಥವಾ R1Y1 B1 ಅಂತ. ಸೊ ಇಲ್ಲಿ ನಮಗೆ 3 ಫೇಸ್ ಬರ್ತಾ ಇದೆ, ಓಕೆನಾ. ಸೊ 3 ಫೇಸ್ ಅಂದರೆ ಇದು ಇಟ್ ಇಸ್ ನಾಟ್ 415 ವೋಲ್ಟ್. ನಾವು ಇದನ್ನು ಕನ್ಫ್ಯೂಷನ್ ಮಾಡ್ಕೊಳ್ತೀವಿ. ಇದು 220 ವೋಲ್ಟ್, ಅಂದರೆ ಪ್ರತಿಯೊಂದು ಫೇಸಲ್ಲೂ ಸಹ 220 ವೋಲ್ಟ್ ಕೊಡ್ತಾ ಇರುತ್ತೆ, ಓಕೆನಾ. ಸೊ ಇಲ್ಲಿ ನೀವು ಡಿಸ್ಪ್ಲೇಯಲ್ಲಿ ನೋಡ್ತಾ ಇರ್ಬೋದು. ಸೊ ಇದರಲ್ಲಿ ಕೀಪ್ಯಾಡ್ ಇದೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಈ ಮೋಟರ್ನ ರನ್ ಮಾಡ್ಬೋದು, ಓಕೆನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಮೇಯ್ನು MCCB ಅಂತ. ಸೊ ನಾನು ಮುಂದಿನ ವೀಡಿಯೋಗಳಲ್ಲಿ ಒಂದೊಂದು ಕಾಂಪೊನೆಂಟ್ ಬಗ್ಗೆನೂ ಡೀಟೇಲಾಗೆ ಮಾತಾಡ್ತೀನಿ, ಓಕೆನಾ. ಸೊ ಇದು MCCB ಅಂತ, ಮೋಲ್ಡೆಡ್ ಕೇಸ್ ಸರ್ಕ್ಯೂಟ್ ಬ್ರೇಕರ್ ಅಂತ. ಸೊ ಇದನ್ನು ನಾವು ಅಬೋವ್ 300 ಆ್ಯಂಪ್ಸ್ ಅಥವಾ 400 ಆ್ಯಂಪ್ಸ್ ನಾವು ಯೂಸ್ ಮಾಡ್ತೀವಿ. ಸೊ ಇದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹೌ ಡು ವಿ ಮೆಜರ್. ಇಲ್ಲಿ MFM ಇದೆ, ಅಂದರೆ ಮಲ್ಟಿ ಫಂಕ್ಷನ್ ಮೀಟ್ರ್ ಅಂತ. ನಿಮಗೆ ಕಿಲೋವ್ಯಾಟ್ ತೋರಿಸುತ್ತೆ, KVA ತೋರಿಸುತ್ತೆ, KVA ತೋರಿಸುತ್ತೆ, ಮತ್ತು ಲೈನ್ ವೋಲ್ಟೇಜ್ ಎಷ್ಟಿದೆ, ಫೇಸ್ ವೋಲ್ಟೇಜ್ ಎಷ್ಟಿದೆ, ಪವರ್ ಫ್ಯಾಕ್ಟರ್ ಎಷ್ಟಿದೆ ಅಂತ ಎಲ್ಲ ತೋರಿಸುತ್ತಾ ಇದು. ಸೊ ಇದು ಬಂದುಬಿಟ್ಟು CT ಅಂತ, ಕರೆಂಟ್ ಟ್ರಾನ್ಸ್ಫಾರ್ಮರ್ಸ್, ಅಂದರೆ ಕೋರ್ ಬ್ಯಾಲೆನ್ಸ್ಡ್ ಕರೆಂಟ್ ಟ್ರಾನ್ಸ್ಫಾರ್ಮರ್ ಅಂತ. ಸೊ ಇಲ್ಲಿಂದ ನಾವೇನು ಮಾಡ್ತಾಯಿದ್ದೀವಿ, ಡಿಸ್ಪ್ಲೇ ಅಂದರೆ ಈ ಇದಕ್ಕೆ ಕೊಡ್ತಾಯಿದ್ದೀವಿ MFMಗೆ, ಓಕೆನಾ. ಸೊ ಇಲ್ಲಿ ಏನು ನೋಡ್ತಾ ಇದ್ರಲ್ಲ, ಇದು MCB, ಇದು MPCB, ಮತ್ತು ಇದು MCB2, ಮತ್ತು ಇದು ಬಂದುಬಿಟ್ಟು ಕಂಟ್ರೋಲ್ MCB, ಓಕೆನಾ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಸ್ಟಾರ್ ಡೆಲ್ಟಾ ಟೈಮರು. ಸೊ ಇಲ್ಲಿ ಒಂದು ರಿಲೇ ಯೂಸ್ ಮಾಡಿದ್ದೀವಿ. ಕಾರಣ ಏನಪ್ಪ ಅಂದರೆ ನಾವಿಲ್ಲಿ 3 ಪೊಸಿಷನ್ ಸ್ವಿಚ್ ಕೊಟ್ಟಿದ್ದೀವಿ. ಅಂದರೆ 1ಅಲ್ಲಿ ಇಟ್ಟಾಗ DOL, ಅದೇ 2 ಪೊಸಿಷನ್ಗೆ ಇಟ್ಟರೆ RDOL, ಮತ್ತು 3 ಪೊಸಿಷನ್ಗೆ ಇಟ್ಟಾಗ ಸ್ಟಾರ್ ಡೆಲ್ಟಾ ಅಂತ, ಓಕೆನಾ. ಸೊ ಇದು ಕಂಟ್ರೋಲ್ ಆನ್ ಆಗಿದೆ ಅಂತ ಇಂಡಿಕೇಶನ್. ನೋಡಿ ಈಗ ನಾನು ಕಂಟ್ರೋಲ್ MCB ಆಫ್ ಮಾಡ್ತೀನಿ. ಸೊ ನೋಡಿ ಎಲ್ಲ ಆಫ್ ಆಗೋಯ್ತು. ಸೊ ಅದೇ ಥರ ಕಂಟ್ರೋಲ್ MCB ಆನ್ ಮಾಡಿದ್ರೆ ನಮಗೆ ಕಂಟ್ರೋಲ್ ಪವರ್ ಸಪ್ಲೈ ಬರ್ತಾ ಇದೆ ಅಂತ ಅರ್ಥ, ಓಕೆನಾ. ಈಗ ನೋಡಿ ನಾನು ಸ್ಟಾರ್ಟ್ ಓಡಿದ್ರೆ ನಂದು ಸ್ಟಾರ್ಟ್ ಬಟನ್ ರನ್ ಆನ್ ಆಯಿತು. ಇಲ್ಲಿ ಕಾಂಟ್ಯಾಕ್ಟ್ರು ಲ್ಯಾಚ್ ಆಗ್ತಾಯಿದೆ, ನೀವು ನೋಡ್ತಾ ಇರ್ಬೋದು. ನೋಡಿ ಆಫ್ ಆಯಿತು. ಸ್ಟಾರ್ಟ್ ಮಾಡಿದ್ರೆ ಕಾಂಟ್ಯಾಕ್ಟ್ರು ಹೋಲ್ಡ್ ಆಗುತ್ತೆ, ಸ್ಟಾಪ್ ಮಾಡಿದ್ರೆ ರಿಲೀಸ್ ಆಗ್ತಾಯಿದೆ. ಸೊ ಓಕೆನಾ. ಸೊ MCB, ಈ MCBಯಿಂದ ಈ ಕಾಂಟ್ಯಾಕ್ಟ್ರಿಂದ ಇದು OLR. ನಾನು ನಿಮಗೆ OLRಲ್ಲಿ ಡಯಲ್ ಇರುತ್ತೆ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡ್ತಾ ಇರ್ಬೋದು 1 to 1.6 ಆ್ಯಂಪ್ಸ್ ಇದೆ. ಸೊ ನಾವು ಇದನ್ನು ಮಾಮೂಲಿ 1 ಆ್ಯಂಪ್ಸ್ ಇಟ್ಟಿದ್ದೀವಿ, ಯಾಕಂದರೆ ನಮ್ಮ ಮೋಟ್ರ್ ಬಂದುಬಿಟ್ಟು ಕ್ವಾರ್ಟರ್ HP, ಓಕೆನಾ. ಸೊ ಕ್ವಾರ್ಟರ್ HP ಅಂತಂದರೆ ಮ್ಯಾಕ್ಸಿಮಮ್ ಇಟ್ ವಿಲ್ ಟೇಕ್ 1.5 to 2 ಆ್ಯಂಪ್ಸು ಅಷ್ಟೇ, ಓಕೆನಾ. ಸೊ ಇದು ಮೋಟರು. ಸೊ ನೆಕ್ಸ್ಟು ಈಗ ನೋಡಿ ನಾವು 2 ಗಿಟ್ಟೆ ಅಂದರೆ ಏನು, RDOL ಗಿಟ್ಟು. ಇಲ್ಲಿ ಸೆಲೆಕ್ಟ್ರ್ ಸ್ವಿಚ್ ಇದೆ ನೋಡಿ. ಫಾರ್ವರ್ಡ್ ಇಟ್ಟರೆ ನಮ್ಮದು ಫಾರ್ವರ್ಡು ಮೋಟ್ರು ರನ್ ಆಗುತ್ತೆ. ಅದಕ್ಕೆ ಡ್ರೈವ್ ಕಮ್ಯಾಂಡ್ ಕೊಡಬೇಕು. ಸೊ ಈಗ ಡ್ರೈವ್ ಕಮ್ಯಾಂಡ್ ಕೊಟ್ಟರೆ ನೋಡಿ ಮೋಟ್ರು ಸ್ಟಾರ್ಟ್ ಆಯಿತು ರನ್ ಆಗೋಕ್ಕೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಓಕೆನಾ. ಸೊ ಮೋಟ್ರು ಓಡ್ತಾ ಇದೆ. ಈಗ ಸ್ಟಾಪ್ ಮಾಡ್ತೀನಿ ನೋಡಿ, ಆಫ್ ಬಿಟ್ಟರೆ ಆಫ್ ಆಯಿತು, ಓಕೆನಾ. ಸೊ ಸ್ಲೋ ಆಗಿ ಬಂದು ಸ್ಟಾಪ್ ಆಗ್ತದೆ. ಸೊ ಅದೇ ಥರ ನಾವಿವಾಗ ರಿವರ್ಸ್ ಬಿಟ್ಟರೆ ರಿವರ್ಸ್ ನೋಡಿ. ಸೊ ರಿವರ್ಸ್ ಕೊಡ್ತಾ ಇದೆ. ಈಗ ನೋಡಿ ಸ್ಟಾಪ್ ಮಾಡ್ತೀನಿ, ನಿಮಗೆ ಇದರಲ್ಲಿ ಡೈರೆಕ್ಷನ್ ಗೊತ್ತಾಗುತ್ತೆ, ಓಕೆನಾ. ಸೊ ಸ್ಟಾಪಿಗೆ ಬಂದು. ಸೊ ಈ ಥರ ನಾವು ಈ ಕಿಟ್ಟನ್ನು ಯೂಸ್ ಮಾಡಿಕೊಂಡು ಈ ಡಿಪ್ಲೊಮಾ ಕಾಲೇಜಲ್ಲಿ ಆಗಿರ್ಬೋದು, ಈ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಲ್ಯಾಬಲ್ಲಿ ಇದನ್ನು ಸ್ಟಾರ್ಟರ್ ಕಿಟ್ಟಾಗಿ ನಾವು ಯೂಸ್ ಮಾಡ್ಕೋಬೋದು. ಸೊ ಈ ಕಿಟ್ಟಿನ ಅಪ್ಲಿಕೇಶನ್ನು ನಾನು ನಿಮ್ಗೆ ಹೇಳಿದ ಪ್ರಕಾರ ಇದರಲ್ಲಿ 3 ಸ್ಟಾರ್ಟರ್ಸ್ ಇದೆ, DOL, RDOL ಮತ್ತು ಸ್ಟಾರ್ ಡೆಲ್ಟಾ. ಮತ್ತು ಯು ಕ್ಯಾನ್ ಲರ್ನ್ ಆಲ್ಸೋ ಡ್ರೈವ್ ಬಗ್ಗೆನೂ ಸಹ ನಾವು ಕಲಿಬೋದು, ಓಕೆನಾ. ಸೊ ಇದು ಬಂದ್ಬಿಟ್ಟು ಈ ಕಿಟ್ಟಿಂದು ನಾವು ನೋಡೋಣ.